ನಮಸ್ಕಾರ ದೊಡ್ಡ ಮಂದಿ. ಇವತ್ತಿನ ಎಪಿಸೋಡ್ದಾಗ ನಾವು ಹೆಲ್ತಿ ಅಂಡ್ ಹೈಜಿನಿಕ್ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ಹೆಂಗ್ ಮಾಡ್ಕೊಡೋದನ್ನ ಹೇಳ್ಕೊಡ್ತೀವಿ. ಹಂಗ ಇದು ನಮ್ದು ಫಸ್ಟ್ ವಿಡಿಯೋ ರೀ. ಸೊ ಪಟ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ. ಈ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ಮಾಡಕ ನಮಗ್ ಬೇಕಾಗಿರೋದು ಮೈನ್ ಮತ್ತೆ ಅಮೂಲ್ ಫ್ರೆಶ್ ಕ್ರೀಮ್. ಈ ಫ್ರೆಶ್ ಕ್ರೀಮ್ ಎಲ್ಲ ಡೈರಿ ಶಾಪ್ ಒಳಗೂ ಅವೈಲೇಬಲ್ ಇರ್ತೈತಿ. ನೀವು ವಿಪ್ಪಿಂಗ್ ಕ್ರೀಮ್ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ. ಸೊ ಬರ್ರಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವಿಲ್ಲಿ 2 ಮಾವಿನ ಹಣ್ಣು ತಗೊಂಡಿವ್ರಿ. ನೀವು ಬೇಕಂದ್ರೆ ಯಾವ ಹಣ್ಣಿಲ್ಲ ಚಾಕ್ಲೇಟ್ ತಗೋಬಹುದ್ರಿ. ಅದ್ರ ನಾವೀಗ ಮ್ಯಾಂಗೋ ಐಸ್ ಕ್ರೀಮ್ ಮಾಡತ್ತೇವಲ್ಲ, ಅದಕ್ಕೆ ಈಗ 2 ಮಾವಿನ ಹಣ್ಣು ತಗೊಂಡ್ ಕಟ್ ಮಾಡ್ಕೊಳಂತ್ರಿ. ಹಂಗ ಒಂದ್ ಸ್ವಲ್ಪ ಹಣ್ಣು ಟೇಸ್ಟ್ ಮಾಡಿ ನೋಡ್ರಿ, ಯಾಕಂದ್ರೆ ಒಂದೊಂದ್ಸಲ ಹಣ್ಣು ಹುಳಿನೂ ಇರ್ತಾವ್ರಿ. ಮತ್ ಇದು ಕಟ್ ಮಾಡ್ಕೊಂಡು ಸೀದಾ ಜಾರ್ ಒಳಗೆ ಹಾಕಿ ಬರ್ ಅನಿಸ್ಬಿಡ್ರಿ. ನಾ ಅಂದಿದ್ದ ಮಿಕ್ಸರ್ ಹಾಕ್ರಿ ಅಂತಂದೆ, ಮತ್ ನೀವೇನಾರ ಅನ್ಕೊಂಡ್ರಿ. ಮತ್ತೆ ಮಿಕ್ಸಿಗೆ ಹಾಕಿದ್ಮ್ಯಾಗ ಒಂದ್ ಗುಳ್ಬುಟ್ಟಿ ಮತ್ತು ಫ್ರೆಶ್ ಕ್ರೀಮ್ ತಗೊಂಡೆ ಬುಟ್ಟಿ ಒಳಗ್ ಹಾಕೋರಿ. ನಿಮ್ಗೆ ಎಷ್ಟ್ ಬೇಕು ಅಷ್ಟ ಹಾಕೋರಿ. ಮತ್ತೆ ಜಾಸ್ತಿ ಆದ್ರೂ ನಡಿತೈತ್ರಿ. ನೀವ್ ಬೇಕಂದ್ರ 1 ವಾರ ಗಟ್ಲೆ ಇಟ್ಕೊಂಡ್ ತಿಂದ್ರು ನಡಿತೈತ್ರಿ. ನಾವಿಲ್ಲಿ ಕ್ರೀಮ್ ಸೀದಾ ಬುಟ್ಟೆ ಹಾಕೊಂಡು ದಡ್ಡ ಬಡಲ್ ಅಂತಂದ ವಿಪ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಈ ವಿಪ್ ಮಾಡೋ ಮುಂದೆ 10 ರಿಂದ 15 ನಿಮಿಷ ನಿಮ್ ಫ್ರೆಂಡ್ಸ್ ಮದ್ವೆಯಾಗ ಬಂದಿರ್ತಾರ ನೋಡ್ರಿ. ಅವ್ರ ಯಾರೇ ಅವ್ರೆ ಬ್ಯಾಂಡ್ ಬರ್ಸೋರ ಹಂಗ ಫೀಲ್ ಆಕೈತ್ ನೋಡ್ರಿ. ಈ ವಿಪ್ ಮಾಡುವಾಗ ಕೈ ಬ್ಯಾನಿ ಬಂದೆ ನಮ್ಗ್ ಬೈಬೋದ್ರಿ. ನೀವು ಆ ತರ ಕೈ ನೋವು ಬರ್ತೈತಿ. ಆದ್ರೂ ಏನ್ ಮಾಡಕ್ ಬರಂಗಿಲ್ಲ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಂದೆ ಸುಮ್ನ ವಿಪ್ ಮಾಡ್ರಿ. ನೀ ತಿರ್ಗಸ್ಪ ಅಲ್ಲಿ ಮಟ ನಾವು ಸಕ್ರಿ ಮಿಕ್ಸಿ ಹಾಕೊಳ್ಳೋಣ ಅಂತ ಬರ್ರಿ. ನಾವಿಲ್ಲೇ 5 ರಿಂದ 6 ಚಮಚೆ ಸಕ್ರಿ ತಗೊಂಡ ಮಿಕ್ಸಿ ಮಾಡ್ಕೊರಿ. ಸಕ್ರಿ ಅಕ್ಕಿ ಹಿಟ್ಟಾದಂಗ ಆಗ್ಬೇಕು ನೋಡ್ರಿ. ಅದಾದ್ಮ್ಯಾಗ ಈಗ ವಿಪ್ ಮಾಡತ್ತಿದ್ರಲ್ಲ, ಅದ ಹಾಲ್ ಟೈಪ್ ಇದ್ದಿದ್ದ ಕ್ರೀಮ್ ಟೈಪ್ ಆಗ್ಬೇಕು ನೋಡ್ರಿ. ಆ ತರ ಬಟರ್ ಟೈಪ್ ತಿಕ್ ಆಗಿ ಕ್ರೀಮಿ ಆಗಿ ಬರ್ಬೇಕು ನೋಡ್ರಿ. ಈಗ ರುಬ್ಬಿದ ಸಕ್ರಿ ಏನೈತಲ್ಲ, ಅದು ಒಂದು 3 ಸ್ಪೂನ್ ಹಾಕೋರಿ. ಹಾಕೊಂಡಾದ್ಮ್ಯಾಗ ಮತ್ ವಿಪ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಸಕ್ರಿ ಎಲ್ಲ ಮಿಕ್ಸ್ ಆದ್ಮ್ಯಾಗ ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ರಿ. ಮತ್ತೆ ನಮಗ್ ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸ್ತಾ, ಅದಕ್ಕ ನಾವ್ ಇನ್ನೂ 2 ಸ್ಪೂನ್ ಶುಗರ್ ಹಾಕೊಂಡೇರಿ. ಇದೆಲ್ಲ ಆದ್ಮ್ಯಾಗ ಆಗಲ್ಯಾಗ ಮಾವಿನ ರುಬ್ಬಿ ಇಟ್ಕೊಂಡಿದ್ವಲ್ರಿ, ಅದನ್ನೊಂದ್ ಪ್ಯಾನ್ ಒಳಗ ಬಿಸಿ ಮಾಡ್ಕೊರಿ. ಇದು ಬಿಸಿ ಮಾಡೋ ಮುಂದೆ ಮಾವಿನ ಒಳಗಿರೋ ಸ್ವೀಟ್ನೆಸ್ ಎಲ್ಲ ಹೋಗಿರ್ತೈತ್ರಿ. ಅದಕ್ಕೆ ಇಲ್ಲಿ 1-2 ಸ್ಪೂನ್ ಸಕ್ಕರೆ ಹಾಕೋರಿ. ನೀವು ಬಿಸಿ ಮಾಡೋ ಮುಂದೆ ಚಂದಾಗ ಮಾಡ್ರಿ. ಮಾವಿನ ಹಣ್ಣು ಒಂದ್ ಟೈಪ್ ಜೆಲ್ಲಿ ತರ ಆಗ್ಬೇಕ. ಯಾಕಂದ್ರ ಮಾವಿನ ಹಣ್ಣೊಳಗ ನೀರಿನ ಅಂಶ ಇರ್ತಿತ್ರಿ, ಅದೆಲ್ಲ ಹೋಗ್ಬೇಕ. ನೀವು ಬಿಸಿ ಮಾಡ್ಕೊಂಡಾದ್ಮ್ಯಾಗ ಅದ್ ಪೂರ ತನಗಾಗೋ ಮಟ್ಟ ಕಾದ ಆಮ್ಯಾಗ ಕ್ರೀಮ್ ಜೊತೆ ಮಿಕ್ಸ್ ಮಾಡ್ರಿ. ಈಗ ಮತ್ ಮಿಕ್ಸ್ ಮಾಡಕ್ ಚಾಲು ಹಚ್ಕೋರಿ. ಯಾಕ್ರಿ ನಿಮ್ಗ ಆಗಲ್ಲೇ ಹೇಳೇನಿ, ಕೈ ನೋವು ಬಂದ್ರ ಪಕ್ಕಾ ಬೈತೀರಿ ಅಂತಂದ. ಹಂಗ ಮಾಡಿದ್ರೆ ಬೈರಿ ಅದ್ರ ಕಮೆಂಟ್ದಾಗ ಬೈರಿ. ಆಮ್ಯಾಗ ಮ್ಯಾಂಗೋ ಐಸ್ ಕ್ರೀಮ್ ಆದ್ಮ್ಯಾಗ ಹೊಗಳೋದ್ ಮರಿಬೇಡ್ರಿ. ಹಂಗ ನಾನು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊತೇನ್ರಿ. ಯಾಕಂದ್ರೆ ಐಸ್ ಕ್ರೀಮ್ ತಿನ್ನೋವಾಗ ಮಿಲ್ಕಿ ಮತ್ತು ಸಾಫ್ಟ್ನೆಸ್ ಬರಲಿ ಅಂತಂದ. ನಿಮಗೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಿಕ್ಸ್ ಆದ್ಮ್ಯಾಗ ಇನ್ನೇನೈತ್ರಿ, ಅಂತೂ ಇಂತೂ ಇಷ್ಟತನ ಪಟ್ಟಿದ ಹರಸಾಹಸ ಮುಗೀತ್ ನೋಡ್ರಿ. ಈಗೇನಿದ್ರು ಫ್ರೀಜರ್ ಇಡೋದೈತಿ, 4 ತಾಸು ಮಟ ಕಾಯೋದೈತಿ. ಆಮ್ಯಾಗೆ ಗೊತ್ತಲ್ಲ ನೀವ್ಗೆ, ಬರ್ರಿ ಮತ್ತೆ ತಡ ಅದಕ್ಕೆ. Six hours later.
ಅಂತೂ ಇಂತೂ ನಮ್ಮ ಮ್ಯಾಂಗೋ ಐಸ್ ಕ್ರೀಮ್ ತಯಾರಾಯ್ತು ನೋಡ್ರಿ. ಈಗ ಏನಿದ್ರು ತಿನ್ನೋದಷ್ಟೇ. ನಾವ್ ಇದನ್ನ ಫ್ರೀಸರ್ ಒಳಗೆ ಇಡೋ ಮುಂದೆ ಹಂಗೆ ಇಟ್ಬಿಟ್ಟಿದ್ವಿ. ಆಮ್ಯಾಗ ನೆನಪಾತ ಇದ್ ಮ್ಯಾಗ ಪ್ಲೇಟ್ ಇಲ್ಲ ಕವರ್ ಮುಚ್ಚಬೇಕು ಹೇಳ್ಬೇಕಾದ್ರೆ ನಾವು ಈ ಟೈಪ್ ಕವರ್ ಮುಚ್ಚಿ ಇಟ್ಟಿದ್ವಿ. ಸೊ ಇಲ್ಲಾಗೈತೆ ನೋಡ್ರಿ ಐಸ್ ಕ್ರೀಮ್. 6 ರಿಂದ 8 ತಾಸು ಇಡಬೇಕ್ರಿ ಇದು. ಟೋಟಲ್ ಒಂದು 6 ಇಲ್ಲ 8 ತಾಸು ಇಟ್ಟರೆ ನಡಿತೈತಿ. ನಾವು ರಾತ್ರಿ ಇಟ್ಟು ಈಗ ಒಮ್ಮೆಗ್ಲೆ ಬೆಳಿಗ್ಗೆ ತೆಗಿತೇವೆ ಹೇಳ್ಬೇಕಂದ್ರೆ ನಡಿತೈತಿ. ನೀವು ಅದು ಮಾವಿನ ರುಬ್ಬಿದ್ದ ಬಿಸಿ ಮಾಡ್ತಿರ್ತೀರಲ್ಲ ಅವಾಗ ಬಾಳೋತನ ಮಾಡ್ರಿ. ಒಂದು ಟೈಪ್ ಜಲ್ಲಿ ಟೈಪ್ ಬರ್ಬೇಕದ. ನಾವು ಒಂದು ಸ್ವಲ್ಪ ಜಲ್ಲಿನ ಮಾಡ್ಬಿಟ್ರಿ ಯಾಕಂದ್ರೆ ಮಾವಿನೊಳಗೆ ನೀರಿನ ಅಂಶ ಇರ್ತೈತಿ. ಅದು ಹಾಕಿದ್ಕೊಳ್ಳಿ ಅದು ಎಲ್ಲ ಇದ್ರ ಮ್ಯಾಗೆ ಒಂದು ಸ್ವಲ್ಪ ಅದ್ರ ನೀರು ಮ್ಯಾಗ್ ಬಂದ್ಬಿಟ್ಟೈತಿ ಹೇಳ್ಬೇಕಂದ್ರೆ. ಇಲ್ಲಿ ಒಂದು ಸ್ವಲ್ಪ ಕ್ಯಾಂಡಿಗೆ ತೆಗೈತಿ ಹೇಳ್ಬೇಕಂದ್ರೆ ನೋಡ್ರಿ. ಒಂದು ಲೇಯರ್ ಅಷ್ಟೇ ಒಂದು ನೀರು ಮ್ಯಾಗ ಬಂದಿರ್ತೈತಲ್ಲ ಆ ಲೇಯರ್ ಅಷ್ಟೇ ಒಂದು ಸ್ವಲ್ಪ ಗಟ್ಟಿ ಕ್ಯಾಂಡಿಗೆ ತೆಗಿರ್ತೈತಿ. ಒಳಗೆಲ್ಲ ಐಸ್ ಕ್ರೀಮ್ ಇರ್ತೈತಿ. ಸೊ ಈಗ ತಿನ್ನೋಣಂತ ಈ ಐಸ್ ಕ್ರೀಮ್ ನೋಡಿದ್ಮ್ಯಾಗ ತಡ್ಕೊಳಕ್ ಆಗ್ಲಿಲ್ರಿ. ಅದಕ್ಕೆ ನಾವು ಪಟ ಮನ್ಯಾಗಿರೋ ಸಾಂಬಾರ್ ಚಮಚಿ ತಗೊಂಡೆ ಸ್ಕೂಪ್ ಗತಿ ಸ್ವಲ್ಪ ಲೇಯರ್ ತಗೊಂಡೆ ಒಂದು ಬೌಲ್ದಾಗ ಹಾಕೊಳಕ್ ಸ್ಟಾರ್ಟ್ ಮಾಡ್ತೇವ್ರಿ. ಯಾಕಂದ್ರೆ ನಮ್ಮ ಕಡೆ ಐಸ್ ಕ್ರೀಮ್ ಸ್ಕೂಪ್ ಇಲ್ಲ. ಅದಕ್ಕೆ ಚಮಚಲಿನ ಐಸ್ ಕ್ರೀಮ್ ತಕೊಂಡೆ ಹಂಗೆ ನಿಮ್ಮ ಕಡೆ ಡ್ರೈ ಫ್ರೂಟ್ಸ್ ಇಲ್ಲ ಚಾಕ್ಲೇಟ್ ಇದ್ರೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡೆ ಐಸ್ ಕ್ರೀಮ್ ಮ್ಯಾಗ ಉದುರ್ಸ್ಕೊರಿ. ನಾವಿಲ್ಲಿ ಚಾಕ್ಲೇಟ್ ಹಾಕೊಂಡು ನಮ್ಮ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮಿಗೆ ಪಾರ್ಲರ್ದಾಗ ಸಿಗೋ ಐಸ್ ಕ್ರೀಮ್ ಗತಿ ಲುಕ್ ಕೊಟ್ವಿ. ಹಂಗ ನೋಡಕ್ ಅಷ್ಟ ಅಲ್ರಿ ತಿನ್ನಾಕು ಅನಾಹುತ ಇರ್ತೈತಿ ನೋಡ್ರಿ. ಹೆಂಗಾಗೈತಿ? ಬೆಂಕಿ ಆಗೈತಿ ನೋಡ್ರಿ. ಮ್ಯಾಂಗೋ ಫ್ಲೇವರ್ ಹಂಗೆ ಎದ್ದೊಡತೈತಿ. ಆ ಫ್ಲೇವರ್ ಮತ್ತು ಅದು ಲಾಸ್ಟಿಗೆ ಒಂದು ಸ್ವಲ್ಪ ಹಾಲು ಹಾಕಿದ್ವಲ್ಲ ಆ ಮಿಲ್ಕಿ ಕ್ರೀಮ್ ಭಾರಿ ಟೇಸ್ಟ್ ಕೊಡೋದೈತೆ ಹೇಳ್ಬೇಕ. ಪರ್ಫೆಕ್ಟ್ ಆಗೈತಿ. ನೀವು ಮಾತಾಡೋಣ ನಮ್ಗೆ ಇನ್ನೂ ತಿನ್ನೋಣ ಅನ್ಸತ್ತೆ ಹೇಳ್ಬೇಕಂದ್ರೆ ಇನ್ನೊಂದು ಸ್ಪೂನ್ ತಿಂದ್ರೆ ಹೇಳ್ತೀನಿ ತಡ್ರಿ. ಆ ಫ್ಲೇವರ್ ಮ್ಯಾಂಗೋ ಫ್ಲೇವರ್ ಐತಲ್ಲ ಅದು ಮತ್ತು ಶುಗರ್ ನಿಮ್ಗೆ ಎಷ್ಟು ಬೇಕು ಫಸ್ಟಿಗೆ ವಿಪ್ ಮಾಡ್ತಿರ್ತಾರಲ್ಲ ಅವಾಗ ಶುಗರ್ ನಿಮ್ಗೆ ಎಷ್ಟು ಟೇಸ್ಟ್ ಬೇಕಲ್ಲ ಅಷ್ಟು ನೀವು ಶುಗರ್ ಹಾಕೊಂಡೆ ವಿಪ್ ಮಾಡ್ರಿ. ಆಮ್ಯಾಗ ಮನ್ಯಾಗೆ ಮಾಡ್ಕೊಂಡು ತಿಂದ್ರಿ ಹೆಂಗೆ ಚೊಕ್ಕ ಐತಂದ್ರೆ ನೋನೆ ಭಾರಿ ಅನ್ಸತೈತಿ. ನಾ ಹೇಳಾಗಲ್ಲ ಅದನ್ನ ನೀವು ಮಾಡಿ ತಿನ್ನೋಡ್ರಿ ಅವಾಗ ಹೇಳ್ರಿ. ಸೊ ಇಲ್ಲಿ ಮಟ್ಟ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಿಮ್ಗೆ ಹೊಸ ವಿಡಿಯೋ ಕೊಡ್ತಿರ್ತೇವಂತೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಸಿಗೋಣಂತ ಮುಂದಿನ ವಿಡಿಯೋದಾಗ. ಅಲ್ಲಿ ಮಟ ಬಾಯ್.